ಕೃಷಿ ಜಮೀನು ಕೈಬಿಟ್ಟ ಸರ್ಕಾರದ ನಿರ್ಧಾರಕ್ಕೆ ಹರ್ಷ. ಜಂಗಮಕೋಟೆ ರೈತ ಹೋರಾಟ ಸಮಿತಿಯಿಂದ ಶಾಸಕರಿಗೆ ಅಭಿನಂದನೆ. ಜಂಗಮಕೋಟೆ ಕೆಐಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿದ್ದ ಜಮೀನಿನಲ್ಲಿ 471 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಬಿಟ್ಟಿರುವುದಾಗಿ ಘೋಷಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತಪರ ಹೋರಾಟ ಸಮಿತಿ ಸ್ವಾಗತಿಸಿದೆ. ಈ ಕುರಿತು ಶಾಸಕರು ಹಾಗೂ ಸರ್ಕಾರಕ್ಕೆ ಸಮಿತಿಯು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದೆ. 16 ತಿಂಗಳ ಸತತ ಹೋರಾಟಕ್ಕೆ ತಂದ ಜಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸುಮಾರು 2823 ಎಕರೆ ಜಮೀನಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿತ್ತು. ಈ ಪೈಕಿ ನೀರಾವರಿ ಮತ್ತು ಫಲವತ್ತಾದ ಕೃಷಿ ಭೂಮಿಯನ್ನು ಕೈಬಿಡಬೇಕು ಅಂತ ಆಗ್ರಹಿಸಿ ರೈತರು ಕಳೆದ 16 ತಿಂಗಳುಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು. ಈ ಸಂಬಂಧ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಹಾಗೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಲವು ಬಾರಿ ಮನವಿ ಸಲ್ಲಿಸಲಾಗಿತ್ತು. ರೈತರ ನ್ಯಾಯಯುತ ಮನವಿಗೆ ಸ್ಪಂದಿಸಿದ ಸರ್ಕಾರ 471 ಎಕರೆ ಕೃಷಿ ಭೂಮಿಯನ್ನು ಕೈಬಿಟ್ಟಿರುವುದು ರೈತರ ಹೋರಾಟಕ್ಕೆ ಸಂದ ಜಯವಾಗಿದೆ ಅಂತ ಸಮಿತಿ ಹರ್ಷ ವ್ಯಕ್ತಪಡಿಸಿದೆ. ಪಿಎಸಿಎಲ್ ಸಂತ್ರಸ್ತ ರೈತರಿಗೆ ಉಚಿತ ಕಾನೂನು ನೆರವಿಗೆ ಒತ್ತಾಯ. ಇದೇ ಸಂದರ್ಭದಲ್ಲಿ ಸಮಿತಿಯು ರೈತರು ಎದುರಿಸುತ್ತಿರುವ ಮತ್ತೊಂದು ಗಂಭೀರ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದಿದೆ. ಅಧಿಸೂಚನೆಗೆ ಒಳಪಟ್ಟಿರುವ ಜಮೀನಿನಲ್ಲಿ ಸುಮಾರು 525 ಎಕರೆ ಪ್ರದೇಶವು ಪಿಎಸಿಎಲ್ ಕಂಪನಿಗೆ ಒಳಪಟ್ಟಿದ್ದು, ಈ ಹಿಂದೆ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಜಿಪಿಎ ಮಾಡಿಸಿಕೊಂಡು ರೈತರಿಗೆ ವಂಚಿಸಿದ್ದಾರೆ. ಈ ಬಗ್ಗೆ ಆರ್ಥಿಕ ಶಕ್ತಿಯುಳ್ಳ ಕೆಲವು ರೈತರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಜಮೀನನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಬಡ ಮತ್ತು ನಿಶ್ಶಕ್ತ ರೈತರಿಗೆ ಕಾನೂನು ಹೋರಾಟ ನಡೆಸಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಸರ್ಕಾರವೇ ಮಧ್ಯಸ್ಥಿಕೆ ವಹಿಸಿ ಸಂತ್ರಸ್ತ ರೈತರಿಗೆ ಉಚಿತ ವಕೀಲರನ್ನು ನೇಮಿಸುವ ಮೂಲಕ ನ್ಯಾಯ ಕೊಡಿಸಬೇಕು ಅಂತ ಮಾಧ್ಯಮಗಳ ಮೂಲಕ ಒತ್ತಾಯಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಾಮಾಂಜನೇಯ, ಸಮಿತಿಯ ಪದಾಧಿಕಾರಿಗಳಾದ ಬಸವಪಟ್ಟಣ ಅಂಜಿನಪ್ಪ, ತಿಪ್ಪೇಗೌಡ, ರಾಮದಾಸು, ವೆಂಕಟೇಶ್, ನಾಗರಾಜ್, ನಲ್ಲೇನಹಳ್ಳಿ ಸುಬ್ರಹ್ಮಣಿ, ನಡುಪಿನಾಯಕನಹಳ್ಳಿ ಮುನಿರಾಜು, ಆಂಜಿ, ಎಣ್ಣಂಗೂರಿನ ನರಸಿಂಹಮೂರ್ತಿ, ಅತ್ತಿಗಾನಹಳ್ಳಿ ಮುನೇಗೌಡ, ಚೀಮಂಗಲ ಚಿನ್ನಪ್ಪ, ಜಂಗಮಕೋಟೆ ಜೆಸಿ, ಮಂಜುನಾಥ್, ನಾರಾಯಣಸ್ವಾಮಿ, ಮಧು, ಮುನಿರಾಜು ಸೇರಿದಂತೆ 10 ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್ ಶಿಡ್ಲಘಟ್ಟ. ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದು ಸುಮಾರು 1.5 ವರ್ಷದಿಂದ ಸರ್ಕಾರ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2823 ಎಕರೆ ಏನು ಕೆಐಡಿಬಿ ಅಭಿವೃದ್ಧಿಪಡಿಸಲು ಮುಂದಾಗಿತ್ತು, ಅಧಿಸೂಚನೆಯನ್ನು ಹೊರಡಿಸಿತ್ತು. ಅಂದಿನಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಕೆಐಡಿಬಿ ಸ್ಥಾಪನೆ ಆಗಬೇಕಾದ್ರೆ ಈ ಒಂದು ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಮಾಡಿ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ನಿರಂತರವಾಗಿ 1.5 ವರ್ಷದಿಂದ ನಮ್ಮ ಸಮಿತಿಯಿಂದ ಹೋರಾಟ ಮಾಡ್ತಲೇ ಬಂದಿದ್ದೀವಿ. ಈ ವಿಚಾರವಾಗಿ ಈ ವಿಭಾಗದ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾದಂಥ ಸುಧಾಕರಣ್ಣನವರು ಹಾಗೂ MB ಪಾಟೀಲ್, ಕೈಗಾರಿಕಾ ಸಚಿವರಾಗಿದ್ದ MB ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಇದೇ ರೀತಿಯಾಗಿರ್ತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇವೆ. ಕೆಐಡಿಬಿ ಅಧಿಕಾರಿಗಳಿಗೂ ಸಹಿತ ನೀರಾವರಿಯನ್ನು ಹೊರತುಪಡಿಸಿ ನೀವು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಮನವಿಯನ್ನು ಕೊಟ್ಟು ನಾವು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಪೂರಕವಾಗಿ ಈಗ ಸರ್ಕಾರ ಅಧಿಕೃತವಾಗಿ ಸೂಚನೆ ನೀಡಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಅಧಿಕೃತ ಆದೇಶ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ಮುಖಾಂತರ ನಮಗೆ ಮಾಹಿತಿ ಬಂದಿದೆ. ಏನು ಈ ಭಾಗದಲ್ಲಿ ನೀರಾವರಿ ಪ್ರದೇಶ 471 ಎಕರೆಯನ್ನು ಕೈಬಿಡಲಾಗಿದೆ, ಉಳಿದಂಥ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಶುಭ ಸಂದೇಶವನ್ನು ನೀಡಿರ್ತಕ್ಕಂತಹ ಶುಭ ಸಂದೇಶಕ್ಕಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಶಾಸಕರಿಗೂ, ಉಸ್ತುವಾರಿ ಸಚಿವರಿಗೂ ಹಾಗೂ ಕೈಗಾರಿಕಾಭಿವೃದ್ಧಿ ಸಚಿವರಿಗೂ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಅಭಿನಂದನೆಗಾಗಿ ನಾವು ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆನಂತರ ಈಗ ನಾವು ಹೇಳೋದೇನೆಂದರೆ, ಕೆಲವರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಏನು ಎಲ್ಲ ನೀರಾವರಿ ಇದೆ, ಬರಡು ಭೂಮಿ ಇಲ್ಲವೇ ಇಲ್ವಾ ಅಂತ ಹೇಳ್ಬಿಟ್ಟು. ಇದು ಸತ್ಯಕ್ಕೆ ದೂರವಾದಂಥದ್ದು. ಈಗ ತಾವು ಮಾಧ್ಯಮದವ್ರು ಬಂದರೆ ಅಲ್ಲಿ ನಾವು ತೋರಿಸ್ತೀವಿ ಎಷ್ಟು ಎಕರೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸರ್ಕಾರಿ ಜಮೀನೇ 1100 ಎಕರೆ ಇದೆ. ಉಳಿದಂಥ ಪ್ರದೇಶ ಏನು 471 ಎಕರೆ ಇದ್ದಾರೆ, ನೀರಾವರಿ ಇದೆ, ಅದನ್ನು ಹೊರತುಪಡಿಸಿ ಮಾಡಲಿ. ಇನ್ನು ಉಳಿದಂಥ ಜಮೀನಿನಲ್ಲಿ ತ್ವರಿತಗತಿಯಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲೇಬೇಕು. ಒಂದು ವೇಳೆ ಅದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸದೇ ಹೋದಲ್ಲಿ ನಾವು ಈ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಆದರೆ ಅಭಿವೃದ್ಧಿಪಡಿಸಬೇಕಾದ್ರೆ ರೈತರಿಗೆ ಎಕರೆಗೆ 3 ಕೋಟಿಯಷ್ಟು ಹಣ ನೀಡಿ ತ್ವರಿತವಾಗಿ ಅಭಿವೃದ್ಧಿಪಡಿಸಲೇಬೇಕು. ಅಭಿವೃದ್ಧಿಪಡಿಸೋವರೆಗೂ ನಾವು
ನೀವು ಪಡಿಸೋವರೆಗೂ ನಾವು ಸಹಿತ ನಿರಂತರವಾಗಿ ಹೋರಾಟ ಮಾಡ್ತಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಕೈಬಿಡಲಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಮಾಡಿದ್ದೇ ಆದರೆ ನಾವು ನಿರಂತರವಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ಬೋದು. ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಶಾಸಕರ ಬಗ್ಗೆ, ಸಚಿವರ ಬಗ್ಗೆ. ಇದು ಅವ್ರು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವು ಅವ್ರು ಯಾವುದೇ ಹೋರಾಟ ಮಾಡಲಿ, ಅವ್ರ ಹೋರಾಟ ಅವ್ರಿಗೆ ಸೀಮಿತ ಆಗಿರುತ್ತೆ. ಈ ಹೋರಾಟ ಯಾವ್ದು ಸೀಮಿತ ಆಗಿರಬೇಕು, KIDB ಮಾತ್ರ ಸೀಮಿತ ಆಗಿರಬೇಕು. ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿಯನ್ನು ನಿಂದನೆ ಮಾಡಬಾರ್ದು. ನಾವು ಇವರು ಹೋರಾಟಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಧ್ಯೇಯವಾಕ್ಯ. ಇದರಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಕೈಗಾರಿಕೆ ಪ್ರದೇಶ ಆಗುವವರೆಗೂ ಅಂತ ಈ ಮೂಲಕ ಮಾಧ್ಯಮ ಮೂಲಕ ಒತ್ತಾಯಿಸ್ತೇವೆ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 13 ಹಳ್ಳಿಗಳ ಕೈಗಾರಿಕಾ ರೈತರ ಪರ ಹೋರಾಟ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ, ಈ ನಮ್ಮ ಶಾಸಕರು ಮತ್ತು ಸಚಿವರು ಮೊನ್ನೆ ನಮಗೊಂದು ಮಾಹಿತಿ ಕೊಡ್ತಾರೆ. 478 ಎಕರೆ ನೀರಾವರಿ ಜಮೀನನ್ನು ಬಿಟ್ಟು ಮಿಕ್ಕ ಕೈಗಾರಿಕೆಗೆ ಎಲ್ಲ ಸರ್ಕಾರದ ಕಡೆಯಿಂದ ಪೂರ್ವಾನುಮತಿ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ನಮಗೆ ಬರುತ್ತೆ. ಅವ್ರು ಸಂದೇಶ ಕೊಟ್ಟ ತಕ್ಷಣ ನಮ್ಮ ವಿರೋಧಿ ಬಣದವರು ಅದನ್ನೇ ಪ್ರಮುಖವಾದ ಅಸ್ತ್ರ ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಹೇಳ್ತಾರೆ, 1 ಕುಂಟೆ ಅರ್ಧ ಕುಂಟೆ ಜಮೀನು ಕೂಡ ಬಿಡೋದಿಲ್ಲ, ಅದುವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಈಗ ಈ ಜಮೀನೆಲ್ಲ ಉಳಿಸ್ಬಿಟ್ರೆ ಸುಮಾರು 5-10 ವರ್ಷ ಇಲ್ಲೇ ಒಂದು ರಿಯಲ್ ಎಸ್ಟೇಟ್ ಮಾಡಿಕೊಂಡು ನಾವು ಇನ್ನೂ ಒಂದಷ್ಟು ಅನುಕೂಲ ಮಾಡಿಕೊಂಡು ಏನೋ ಒಂದು ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಒಂದು ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಕೆಲವ್ರು ಹೇಳ್ತಾರೆ, ಮೊದಲೇ ಇವರು ಹೀಗೆ ನಾವು ಹೇಳಿದ್ದೀವಿ 53-57 ಅರ್ಜಿ ಹಾಕ್ಕೊಂಡಿರೋವ್ರನ್ನ ಅವ್ರನ್ನ ಗಣನೆಗೆ ತಗೊಂಡು ಅವ್ರಿಗೆಲ್ಲ ಮಂಜೂರಾತಿ ಕೊಡ್ರಿ ಅಂತ ಹೇಳಿದ್ದೀವಿ. ಕೆಲವ್ರದ್ದೆಲ್ಲ ವಜಾ ಮಾಡಿದ್ದಾರೆ ಸರ್ಕಾರ. ವಜಾ ಮಾಡಿರೋ ಉದ್ದೇಶ ಸ್ಪಷ್ಟವಾಗಿದೆ. ಅವರು ಯಾವುದೇ ಉಳುಮೆ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಈಗ ಕೈಗಾರಿಕೆ ಅಧಿಸೂಚನೆ ಹೊರಡಿಸಿದ ಮೇಲೆ ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಜಾಗ ಅರಣ್ಯ ಭೂಮಿ ಇದೆ, ಅದನ್ನು ಒತ್ತುವರಿ ಮಾಡಿ ಅಲ್ಲಿ ಉಳುಮೆ ಮಾಡಿ ಅದನ್ನೇ ನಾವು ಅರ್ಜಿ ಹಾಕಿದ್ದು. ಒಂದು 57 ಅರ್ಜಿ ಮಾಡ್ಕೊಂಡು ಸರ್ಕಾರದ ಇದು ವಿರುದ್ಧವಾಗಿ ಹೊರಟಿದ್ದಾರೆ ಇವಾಗ ಅವರು. ಅಂಥವರು ಏನೇ ಹೋರಾಟ ಮಾಡಿದ್ರು, ನಾವು ರೈತರು, ನಮ್ಮ ಕೈಗಾರಿಕೆ ಆಗಬೇಕು, ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆಲ್ಲ ಉದ್ಯೋಗ ಸಿಗಬೇಕು, ನಮ್ಮ ತಾಲೂಕು ಪ್ರಗತಿ ಆಗಬೇಕು, ಅಭಿವೃದ್ಧಿ ಆಗೋ ಪರವಾಗಿ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ. ಅವ್ರು ಏನೇ ಮಾಡಿದ್ರು ಅವ್ರ ವಿರುದ್ಧವಾಗಿ ನಮ್ಮ ಹೋರಾಟ ಸತತವಾಗಿರ್ತಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. KIDB ಪರವಾಗಿ ನಾವು ರೈತರ ಪರವಾಗಿ ಮಾತಾಡ್ತಾ ಇದ್ದೀವಿ. 13 ಹಳ್ಳಿಗಳು 2823 ಎಕರೆಗಳಿಗೆ ಸಂಬಂಧಪಟ್ಟಂಗೆ. ಸೊ ಈಗ ರೈತ ಪರ ವಿರೋಧ ಇರೋರು ಏನು ಹೇಳ್ತಾ ಇದ್ದಾರೆ, ಶಾಸಕರು ಸಚಿವರು ಯಾರಾಗಲಿ, ಚುನಾಯಿತ ಅಭ್ಯರ್ಥಿ ಆಗಲಿ ಪ್ರತಿನಿಧಿ ಆಗಲಿ ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು. ಎಲ್ಲ ಏನಂತ ಹೇಳಿದ್ರೆ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ, ಅವ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಮುಂದೆ ಬಂದಾಗ ನೀವು ಸಹಕಾರ ಕೊಟ್ಟು ಅವರಿಗೆ ಸೊ ಇದು ಮಾಡಿದ್ರಂತೆ ಡೆವಲಪ್ಮೆಂಟಿಗೆ ಈಸಿ ಆಗುತ್ತೆ. ಆಗಿನ ಕಾಲದಿಂದ ಎಲ್ಲರಿಗೂ ಹೋರಾಟ ಮಾಡ್ಕೊಂಡು ಬಂದು ಆಗೋ ಕೆಲಸಗಳನ್ನೆಲ್ಲ ನಿಲ್ಲಿಸಿದ್ದೀರ. ಇನ್ನು ಮುಂದೆ ಆದರೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಡೆ ಗಮನ ಕೊಡೋಣ, ನೀವು ನಮ್ಮ ಕಡೆ ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. 2823 ಎಕರೆಯಲ್ಲಿ ನಾವು ಏನು ಇವತ್ತು ಸತತ 1.5 ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ ಅಂದರೆ, ನೀರಾವರಿ ಪ್ರದೇಶ ಇಷ್ಟಿದೆ. ಏನು ಇವತ್ತು 13 ಹಳ್ಳಿಗಳ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಏನು ಇವತ್ತು ಮಠ, ಮಂದಿರ, ದೇವಸ್ಥಾನ, ಚರ್ಚು ಮತ್ತು ನೀರಾವರಿ ಪ್ರದೇಶ ಕೊಳವೆ ಬಾವಿಗಳಿದೆಯೋ ಅದನ್ನು ಹೊರತುಪಡಿಸಿ ಮಾಡಿ ಅಂತೇಳಿ ಮನೆ ಶಾಸಕರು, ಸಚಿವರು, ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಏನಿವತ್ತು 471 ಎಕರೆ ಬಿಟ್ಟಿದ್ದಾರೆ ನೀರಾವರಿ ಪ್ರದೇಶ. ಆ 471 ಎಕರೆ ಬಿಟ್ಟಿರ್ತಕ್ಕಂಥದ್ದು ನೀರಾವರಿ ಫಲವತ್ತಾದ ಪ್ರದೇಶ. ಹಾಗಾಗಿ ನಾವು ಅವರಿಗೆ ಸ್ವಾಗತವನ್ನು ಕೊಟ್ಟು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು KIDB ಒಂದ್ಸರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಮೇಲೆ ನೀರಾವರಿ ಪ್ರದೇಶವನ್ನು ಬಿಟ್ಟಿರ್ತಕ್ಕಂಥದ್ದು ಜಮಕೋಟೆಯಲ್ಲಿ. ಇದು ಬೇರೆ ಕಡೆ ಬಿಟ್ಟಿರ್ಬೋದು, ಆದರೆ ಅದು ಹಸಿರುವಲಯ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಶಾಶ್ವತವಾಗಿ ಹಸಿರುವಲಯ ಅಂತ, ಬಟ್ ಇದರಲ್ಲಿ ನೀರಾವರಿ ರೈತರು ಅಂತೇಳಿ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇಡೀ ಸರ್ಕಾರಕ್ಕೆ, ಅದರಲ್ಲೂ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇವತ್ತು ರೈತರಿಗೆ, ಈ ಭಾಗದ ರೈತರಿಗೆ ಏನಾದರೂ ಒಳ್ಳೇದು ಮಾಡಲೇಬೇಕು. ಇವತ್ತು ಕೃಷಿ ಮತ್ತು ಕೈಗಾರಿಕೆ ಎರಡೂ ಕೂಡ ಮನುಷ್ಯನ ಒಂದೆರಡು ಕಣ್ಣುಗಳಿದ್ದಂಗೆ. ಇವತ್ತು ಕೃಷಿ ಕೈಗಾರಿಕೆ ಇದ್ದರೆ ಇವತ್ತು ಅಭಿವೃದ್ಧಿ ಪದ್ಧತಿ ಹೋಗ್ತದೆ. ಇವತ್ತು ಇದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ಎಲ್ಲ ರೈತರ ಭೂಮಿನೇ. ಆವತ್ತು ಅವರಲ್ಲಿ ಏನಾದರೂ ನಾವು ಕೊಡಲ್ಲ ಅಂತ ಹೇಳಿದ್ರೆ ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಆಗಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಆ ಒಂದು ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ನಮಗೆ ತ್ವರಿತಗತಿಯಲ್ಲಿ ಫೈನಲ್ ಡಿಕ್ಲರೇಷನ್ ಮಾಡಬೇಕು. ಪ್ರತಿ ಎಕರೆಗೆ 3 ಕೋಟಿ ಹೆಚ್ಚಿಗೂ ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಮಾಧ್ಯಮ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ. ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ, ಇದರಲ್ಲಿ 2223 ಎಕರೆ 525 ಎಕರೆ PSCL ಕಂಪನಿ ಅಂತೇಳಿ ಇವತ್ತು
ಆವತ್ತು ಏನು ಹಿಂದೆ ಕೇವಲ 50,000, 1 ಲಕ್ಷ, 2 ಲಕ್ಷ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ರೈತರು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ವಕೀಲರನ್ನಿಟ್ಟು ಲೋಧ ಸಂಸ್ಥೆ ಅನ್ವಯಿಸಿ ತಗೊಂಡು ಬಂದು ಇವತ್ತು ಪಾಣಿಯಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಶಿಕ್ಷೆ ಇರತಕ್ಕಂಥವ್ರು ಎಲ್ಲಿ ಹೋಗೋಕ್ಕಾಗುತ್ತೆ? ಹಾಗಾಗಿ ಸರ್ಕಾರ ಏನು ಇವತ್ತು 525 ಎಕರೆ ಈಗ ಆಲ್ರೆಡಿ ಒಂದು 200 ಎಕರೆ ಅನ್ವಯಿಸಿ ತಗೊಂಡು ಬಂದು ಅವರ ಪಾಣಿಯಲ್ಲಿ ಅವರನ್ನು ತಗೊಂಡಿದ್ದಾರೆ. ಉಳಿದಂಥ ಏನು ವಿಲೆ ಇಟ್ಟಿದೆ ಇವತ್ತು ನಿರ್ಗತಿಗಳು ಪಾಪ ನಿಶ್ಯಕ್ತಿದ್ದಾರೆ. ಇವತ್ತು ಅಂಥವಕ್ಕೆ ಸರ್ಕಾರದಿಂದ ವಕೀಲನ ನೇಮಕ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕಂತೇಳಿ ಮಾಧ್ಯಮ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದಾರೆ. ಮಾಡಿದ್ದಾರೆ ಅವರು ನಮ್ಮ ಜೊತೆ ಬರಲಿ, ಇಷ್ಟು ಎಕರೆ ನೀರಾವರಿ ಪ್ರದೇಶ ಇದೆ, ಇಷ್ಟು ಎಕರೆ ಬರಡು ಭೂಮಿ ಅಂತಕ್ಕಂಥದ್ದನ್ನು ತೋರಿಸ್ತೀವಿ. ನಾವು ಇವತ್ತೆಲ್ಲ ಪ್ರತಿಯೊಂದು ಸುದ್ದಿ ಏನು ಮಾಧ್ಯಮಗೋಷ್ಠಿಯಲ್ಲಾಗ್ಬೋದು, ಹೋರಾಟಗಳು ಕೂಡ ಕರೀತಾನೆ ಇದ್ದೀವಿ. ಬರಲಿ, ಇಷ್ಟು ನೀರಾವರಿ ಪ್ರದೇಶ ಇದೆ, ಎಷ್ಟು ಬರಡು ಭೂಮಿ ಇದೆ ಅಂತಕ್ಕಂಥ ನಾವು ತೋರಿಸ್ತೀವಿ. ಅವರು ಶಾಸ್ತ್ರಿ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದ ವಿಚಾರ. ಹೋರಾಟಕ್ಕೆ ಜಂಕೋಟೆ KDB 13 ರೈತ ಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ.